ಶತಾಯುಷಿ ಅಜ್ಜಿಯ 4 ವರ್ಷದ ವನವಾಸ ಅಂತ್ಯವಾಗಿದೆ. ಸ್ವಂತ ಸೂರು ಕಳೆದುಕೊಂಡು ಪರದಾಡ್ತಾ ಇದ್ದ ಅಜ್ಜಿಗೆ ಕೊನೆಗೂ ಜಿಲ್ಲಾಡಳಿತ ಸ್ಪಂದಿಸಿದೆ. ಅಜ್ಜಿ ಮೊಮ್ಮಗಳಿಗೆ ಸೂರು ಸಿಕ್ಕಿದ್ದು ಇಬ್ಬರು ಈಗ ಸಂಭ್ರಮದಲ್ಲಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಅಜ್ಜಿಗೆ ಇದೀಗ ಬರೋಬ್ಬರಿ 105 ವರ್ಷ. ಸ್ವಂತ ಸೂರು ಕಳೆದುಕೊಂಡು 4 ವರ್ಷ ಪರದಾಡಿ ದಣಿದ ಬಡಜೀವ. ಈ ಅಜ್ಜಿಯ 4 ವರ್ಷದ ವನವಾಸ ಇದೀಗ ಅಂತ್ಯವಾಗಿದೆ. ಗದಗದ ಗಂಗಿಮಡಿ ನಿವಾಸಿ ಶತಾಯುಷಿ ಅಜ್ಜಿ ಜೈ ತುನಬಿಗೆ ಅಕ್ರಮವಾಗಿ ಆಶ್ರಯ ಮನೆ ಪಡೆದ ಸೈಯದ್ ಬದಾಮಿಯಿಂದ ಪೊಲೀಸರು ಮನೆ ಕೊಡಿಸಿದ್ದಾರೆ. ಮೊನ್ನೆಯಷ್ಟೇ ಸುವರ್ಣ ನ್ಯೂಸ್ನಲ್ಲಿ ಅಜ್ಜಿಯ ಬದುಕಿನ ಬವಣೆ ಪ್ರಸಾರವಾಗ್ತಿದ್ದಂಗೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಕೊನೆಗೂ ಅಜ್ಜಿಯ ನೆಮ್ಮದಿಗೆ ಕಾರಣವಾಗಿದೆ. ನಿನ್ನೆ ಸಂಜೆ ಗದಗ ಗ್ರಾಮೀಣ ಠಾಣೆಯ ಸಿಪಿಐ ಸೋಮಶೇಖರ್ ಮನೆಯ ಬೀಗ ಮುರಿದು ಅಜ್ಜಿಗೆ ಮನೆ ಕೊಡಿಸಿದ್ದಾರೆ. ಇದರಿಂದ ಅಜ್ಜಿ ಜೈ ತುನಬಿ ಫುಲ್ ಖುಷಿಯಾಗಿದ್ದಾರೆ. ನಿಮ್ಮಂಥ ಮಕ್ಕಳು ನನಗೆ ದಯ ಮಾಡಿದ್ರು. ಬಾಯಿ ಪುಣ್ಯ ಸಿಗಲಿ ನಿಮ್ಗೆ, ಎಲ್ಲ ಚಲೋ ಇರ್ಲಿಪ್ಪ. 4-5 ವರ್ಷ ಆಯ್ತು. ಅವ್ರ ಮನೆಯಾಗ ಮಕ್ಕೋಬೇಕು, ಇವ್ರ ಮನೆಯಾಗ ಮಕ್ಕೋಬೇಕು. ಅವರ ಕರ್ಕೊಂತಿದ್ರು. ಈ ಜನ್ಮ ಮಳೆ ಬಂದ್ರಿ ಎಲ್ಲಿ ಮಕ್ಕೊಂತಿ ಅಂತ. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಇವರಿಗೆ ಅವರ ಸ್ವಂತ ಮನೆಯನ್ನ ಕೊಡಿಸಿದೆ. ತಮಗೆ ಮನೆ ಕೊಡಿಸಲು ನೆರವಾದವರಿಗೆ ಅಜ್ಜಿಯ ಮೊಮ್ಮಗಳು ಕೃತಜ್ಞತೆ ಸಲ್ಲಿಸಿದ್ದಾಳೆ. ನಮ್ಮ ಮನೆ ಹೋಗಿ ಇಲ್ಲ ಅಂತ ಹೇಳಿದ್ರೆ 5-6 ವರ್ಷ ಆತ್ರಿ. ನಾವು ಹೋಗಿ ಹೊರಗದೀವ್ರಿ. ನಾವು ಬಾಡಿಗೆ ಮನೆ, ಅವ್ರ ಮನೆ, ಇವ್ರ ಮನೆ ಅಂಥೇಳಿ ಮನೆ ಬಾಜು ಮನೆ ಅವ್ರ ಅಂಟಿಯವರು ಅಲ್ಲಿ ಇಟ್ಕೊಂಡಿದ್ರು. ಈಗ DC ಆಫೀಸ್ ಕರ್ಕೊಂಡು ಹೋಗಿ DC ಕೇಳಿ ಎಲ್ಲ ಮಾಡ್ಕೊಡ್ತೀನಿ ಅಂಥೇಳಿ ಅಂತಿದ್ರು. ಈ ಮನೆದವ್ರು ಬಂದು ನಿನ್ನೆ ಬೈಗಳ ಕೆಟ್ಟ ಹೊಲಸು ಬಾಯಾಕತ್ತಿದ್ರು. ನಾವು ಫೋನ್ ಹಚ್ಚಾಗ ಅವರು ಮತ್ತು ವೆಂಕಟೇಶ್ ಅಂಕಲ್ ಪೊಲೀಸರು ಕರೆಸಿ ನಮ್ಗೆ ಈ ಚಾವಿ ಹೊಡೆಸಿ ಮನೆ ಒಳಗೆ ಕಳಿಸಿದ್ರು ರೀ. DC ಮಾಡ್ಕೊಡ್ತೀನಿ ಅಂತೇಳಿ ಅಷ್ಟೇ ಅಂದಿದ್ರು ರೀ. ಆಮೇಲೆ ಎಲ್ಲ ಟಿವಿದವ್ರು ಬಂದು ಎಲ್ಲ ಇದಾತ್ರಿ. 4 ವರ್ಷದಿಂದ ಮರೆಯಾದ ಮಂದಹಾಸ ಇಂದು ಅಜ್ಜಿಯ ಮುಖದಲ್ಲಿ ಮೂಡಿದೆ. ಅಜ್ಜಿ ಮೊಮ್ಮಗಳ ಈ ಸಂತಸ ಕಂಡು ಓಣಿಯ ಮಂದಿಯಲ್ಲಿ ಈ ಬಡಜೀವಿಗಳ ಸಂಭ್ರಮ ಹೀಗೆ ಇರಲಿ ಅಂತ ಹಾರೈಸಿದ್ರು. ಗದಗನಿಂದ ಅಮೃತ ಅಜ್ಜಿ, ಸುವರ್ಣ ನ್ಯೂಸ್.